ನಮಸ್ತೆ ಕರ್ನಾಟಕ. ನಾವು ಇವತ್ತು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ಒಂದು ವೆಸ್ಟ್ ಫೇಸಿಂಗ್ ಸೈಟ್ ಮೇಲೆ ಕನ್ಸ್ಟ್ರಕ್ಟ್ ಆಗಿರೋಂಥ ಟ್ರಿಪ್ಲೆಕ್ಸ್ ಮನೆಗೆ ಬಂದಿದ್ದೀವಿ. ಸೊ ತಡ ಮಾಡದೆ ಬನ್ನಿ ನೋಡೋಣ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಪ್ರೈವೇಸಿ ಮತ್ತು ಲುಕ್ಗೋಸ್ಕರ ಫಂಡಮ್ಯಾಕ್ಸ್ ಮತ್ತು SS ಸ್ಟೀಲ್ ಯೂಸ್ ಮಾಡಿ ಗೇಟ್ ಮಾಡಿದ್ದಾರೆ. ಬನ್ನಿ. ಸೊ ನಾವು ಗೇಟಿಂದ ಎಂಟ್ರಿ ಆಗಿದ ತಕ್ಷಣ ಕಾರ್ ಪಾರ್ಕಿಂಗ್ ನೋಡೋಣ ಬನ್ನಿ. ಇದು ಪಾರ್ಕಿಂಗ್ನ ಗೇಟ್ ಆಗಿರುತ್ತೆ. ಇದು ವೈಡ್ ಓಪನಿಂಗ್ ಸ್ಲೈಡಿಂಗ್ ಡೋರ್ ಆಗಿರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಕಾರ್ನ ಪಾರ್ಕ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಆರಾಮಾಗಿ ನಾವು ಆಲ್ಮೋಸ್ಟ್ 3 to 4 SUVs ಕಾರ್ನ ಪಾರ್ಕ್ ಮಾಡ್ಬೋದು ಆ್ಯಂಡ್ 10 2-ವೀಲರ್ಸ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಪಾರ್ಕಿಂಗಲ್ಲಿ ನಾವು ಲಪೋತ್ರ ಫಿನಿಶ್ ಆಗಿರೋ ಅಂಥ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಗ್ರೌಂಡ್ ಫ್ಲೋರಿಂದನೇ ಲಿಫ್ಟ್ ಪ್ರೊವಿಷನ್ ಇದೆ ಆ್ಯಂಡ್ ಪಾರ್ಕಿಂಗಲ್ಲಿನೇ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗ್ತಿದೆ. ಸೊ ಲಿಫ್ಟಿಂದ ಫಸ್ಟ್ ಫ್ಲೋರ್ನ ಎಂಟ್ರೆನ್ಸ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಬಂದು ನಮ್ಮ ಲಿವಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ನೀವು ಸೀಲಿಂಗ್ ನೋಡ್ತಿರ್ಬೋದು, ಇದು POP ವರ್ಕ್ ಅಲ್ಲ, ವುಡನ್ ವರ್ಕ್ ಆ್ಯಂಡ್ ಎಷ್ಟು ಎಸ್ಥೆಟಿಕ್ ಆಗಿ ಬಂದಿದೆ. ಕಿಚನ್ ಹತ್ರ ಹೋಗೋಕೆ ಮುಂಚೆ ಇಲ್ಲಿ ನೋಡ್ತಿರ್ಬೋದು, TV ಕ್ಯಾಬಿನೆಟ್ನ ಸೀಲಿಂಗ್ ಜೊತೆ ಮ್ಯಾಚ್ ಆಗ್ತಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ಪೂಜಾ ರೂಮ್ ಲಿವಿಂಗ್ ಏರಿಯಾ ಥೀಮ್ ಜೊತೆ ಮ್ಯಾಚ್ ಆಗೋದಕ್ಕೆ ನಾವು ವುಡನ್ ವರ್ಕಲ್ಲಿ ಫಿನಿಶಿಂಗ್ ಮಾಡಿದ್ದೀವಿ. ಪೂಜಾ ರೂಮಿಂದ ಬರ್ತಿದ್ದಂಗೆ ಇಲ್ಲಿ ಸಿಗೋದು ಲಿಫ್ಟ್ ಎಕ್ಸಿಟ್ ಆ್ಯಂಡ್ ಇಲ್ಲಿ ನಮಗೆ ಸಿಗೋದು ನಮ್ಮ ಮಾಡ್ಯುಲರ್ ಕಿಚನ್. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೂಡ ನಾವು ಸೀಲಿಂಗ್ ಕಂಪ್ಲೀಟ್ ವುಡನ್ ವರ್ಕ್ ವಿತ್ ಸ್ಪಾಟ್ಲೈಟ್ ಮಾಡಿದ್ದೀವಿ. ಆ್ಯಂಡ್ ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಪ್ರತಿಯೊಂದು ಕ್ಯಾಬಿನೆಟ್ ನಮಗೆ ಸಾಫ್ಟ್ ಟಚ್ ಆಗಿರುತ್ತೆ. ಆ್ಯಂಡ್ ಇದು ನಮ್ಮ ಮಾಡರ್ನ್ ಪ್ಯಾಂಟ್ರಿ ಆ್ಯಂಡ್ ಈ ಡೋರಿಂದ ನಮಗೆ ಕಿಚನ್ ಯುಟಿಲಿಟಿ ಅವೈಲಬಲ್ ಇದೆ. ಫಸ್ಟ್ ಫ್ಲೋರ್ಗೆ ಹೋಗೋಕೆ ಮುಂಚೆ ಇಲ್ಲಿ ಸಿಗುತ್ತೆ ನಮಗೆ ಒಂದು ಕಾಮನ್ ವಾಶ್ರೂಮ್. ಹಾಗೆ ಇದು ಈ ಬಿಲ್ಡಿಂಗ್ನ ಫಸ್ಟ್ ಬೆಡ್ರೂಮ್ ಆ್ಯಂಡ್ ಇಲ್ಲಿ ಕೂಡ ಫುಲ್ ಫರ್ನಿಶ್ಡ್ ಆಗಿದೆ. ಆ್ಯಂಡ್ ಇಲ್ಲಿ ಸಿಗೋದು ನಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಆ್ಯಂಡ್ ವಿಂಡೋಸ್ ಕೂಡ ನಾವು ಟಿಕ್ ವುಡ್ಡಿಂದಾನೇ ಮಾಡಿರೋದು. ಆ್ಯಂಡ್ ಇಲ್ಲಿ ನೀವು ನಿಮ್ಮ ಡೈನಿಂಗ್ ಸೆಟಪ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, SS ಗ್ರ್ಯಾಬ್ ಹ್ಯಾಂಡಲ್ಸ್ ಆ್ಯಂಡ್ ಟಫನ್ ಗ್ಲಾಸ್ ಯೂಸ್ ಮಾಡಿ ನಾವು ರೇಲಿಂಗ್ಸ್ನ ಮಾಡಿದ್ದೀವಿ. ಇದು ಈ ಬಿಲ್ಡಿಂಗ್ನ ಸೆಕೆಂಡ್ ಫ್ಲೋರ್ ಆ್ಯಂಡ್ ಈ ಮನೆಯ ಫಸ್ಟ್ ಫ್ಲೋರ್. ಸೊ ಫಸ್ಟ್ ಬೆಡ್ರೂಮ್ ನೋಡೋಣ ಬನ್ನಿ. ಎಂಟರ್ ಆಗಿದ ತಕ್ಷಣ ನಮಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣೋದು ನಮ್ಮ ಬೆಡ್. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಸ್ಕೈ ಲೈಟ್ ಥರ ನಾವು ಲೈಟ್ನ ಹಾಕಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಡ್ರೆಸ್ಸಿಂಗ್ ಯೂನಿಟ್ಸ್, ಇದ್ರ ಪಕ್ಕದಲ್ಲಿ ನಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಆ್ಯಂಡ್ ಎಲ್ಲ ಕಡೆ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಬೆಡ್ರೂಮ್ನ ಕೂಡ ನಾವು ಟೀಕ್ ವುಡ್ಡಿಂದ ಮಾಡಿರೋದು. ಆ್ಯಂಡ್ ಇಲ್ಲಿ ನಮಗೆ ಸಿಗೋದು ನಮ್ಮ TV ಕ್ಯಾಬಿನೆಟ್ ಹಾಗೆ ಒಂದು ಅಟ್ಯಾಚ್ ವಾಶ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ನಮಗೆ ಇಲ್ಲಿ ಒಂದು ಅಟ್ಯಾಚ್ ಬಾಲ್ಕನಿ ಇದೆ ವಿತ್ ಫುಲ್ ಬ್ಲ್ಯಾಕ್ ಥೀಮ್. ಈ ಫ್ಲೋರಿನ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ ಇದು. ಆ್ಯಂಡ್ ಇದು ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಹಾಗೆ ಸ್ಪೇಷಸ್ ಇದೆ, ಬಟ್ ಇಲ್ಲಿ ಬಾಲ್ಕನಿ ಇಲ್ಲ. ಅದು ಬಿಟ್ಟರೆ ಎಲ್ಲ ಕಬೋರ್ಡ್ಸ್ ಆ್ಯಂಡ್ ವಾರ್ಡ್ರೋಬ್ಸ್ ಸೇಮ್ ಆಗಿದೆ. ಆ್ಯಂಡ್ ಇಲ್ಲಿ ಕೂಡ ನಮಗೆ ಸಿಗೋದು ಒಂದು ವಾಕಿಂಗ್ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಅಟ್ಯಾಚ್ ವಾಶ್ರೂಮ್. ಸೊ ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಇವಾಗ ಥರ್ಡ್ ಫ್ಲೋರ್ಗೆ ಲಿಫ್ಟಲ್ಲಿ ಹೋಗೋಣ ಬನ್ನಿ. ಇದು ಈ ಮನೆಯ ಫೋರ್ತ್ ಬೆಡ್ರೂಮ್ ಆಗಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಹಾಗೆ ಕಬೋರ್ಡ್ಸ್, ವಾರ್ಡ್ರೋಬ್ಸ್ ಆ್ಯಂಡ್ ಬೆಡ್ ಕ್ಯಾಬಿನೆಟ್ ಸೇಮ್ ಇದೆ, ಬಟ್ ಸ್ವಲ್ಪ ಚೇಂಜಸ್ ಇದೆ. ಅದೇನು ಚೇಂಜಸ್ ಅಂತ ನೋಡೋಣ ಬನ್ನಿ. ಇದು ವಾಕಿಂಗ್ ಪ್ಲೇಸ್ ಆ್ಯಂಡ್ ಮೇಲ್ಗಡೆ ಬ್ಲೂ ಕಲರ್ ಥೀಮ್ ಲೈಟ್ ಇದೆ. ಇದು ಈ ಮನೆಯ ಫಿಫ್ತ್ ಹಾಗೂ ಫೈನಲ್ ಬೆಡ್ರೂಮ್, ವಿಚ್ ಈಸ್ ಕಿಡ್ಸ್ ಬೆಡ್ರೂಮ್. ಆ್ಯಂಡ್ ಇಲ್ಲಿ ವಾರ್ಡ್ರೋಬ್ಸ್ ಹಾಗೂ ಅಟ್ಯಾಚ್ ವಾಶ್ರೂಮ್ ಇದೆ.
ಆ್ಯಂಡ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ. ಇದು ಕಿಡ್ಸ್ಗೆ ಅಂತಾನೆ ತುಂಬ ಕಾಸಿ ಆ್ಯಂಡ್ ಕ್ಯೂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ವಿತ್ ಅಟ್ಯಾಚ್ ಬಾಲ್ಕನಿ. ಸೊ ಈ ಮನೆಯ ಟೆರೆಸ್ 5th ಬೆಡ್ರೂಮಿಂದಾನೆ ಆಕ್ಸೆಸ್ ಇದೆ. ಬನ್ನಿ ನೋಡೋಣ. ಸೊ ಇದು ಟೆರೆಸ್ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ವ್ಯೂಸ್. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಯೂಸ್ ಟೆರೆಸ್ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿ ವ್ಯೂಸ್. ಇಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ಆ್ಯಂಡ್ ಹಾಗೆ ಮುಂದೆ ಬಂದರೆ ಇಲ್ಲಿ ವಾಷಿಂಗ್ ಏರಿಯಾ ಕೂಡ ಇದೆ. ಇದು ಈ ಮನೆಯ ಕಂಪ್ಲೀಟ್ ಟೂರ್ ಆಗಿತ್ತು ಆ್ಯಂಡ್ ಒಂದು ಸ್ಮಾಲ್ ಪ್ಲೇಸ್ ಕೂಡ ನಾವು ತೋರಿಸಿಲ್ಲ, ಅದು ನೋಡೋಕ್ಕೆ ಕೆಳಗೆ ಹೋಗೋಣ ಬನ್ನಿ. ನೀವು ಎಂಟ್ರೆನ್ಸ್ನ ಸೀಲಿಂಗ್ ನೋಡ್ತಿರ್ಬೋದು, ಇದು ಕೂಡ ನಾವು ವುಡನ್ ವರ್ಕಲ್ಲಿ ಫಿನಿಶ್ ಮಾಡಿದ್ದೀವಿ. ಸೊ ನಾವು ಆವಾಗಲೇ ಲಿಫ್ಟಲ್ಲಿ ಮನೆಗೆ ಎಂಟ್ರಿ ಆದ್ವಿ, ಬಟ್ ಇದು ಈ ಮನೆಯ ಗ್ರ್ಯಾಂಡ್ ಎಂಟ್ರೆನ್ಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಬ್ರಾಸ್ ಫಿನಿಶಿಂಗ್ ಆಗಿ ಹ್ಯಾಂಡಲ್ ಆ್ಯಂಡ್ ವಿಂಟೇಜ್ ಕಾರ್ವಿಂಗ್ ಅಲ್ಲಿ ನಾವು ಡೋರ್ನ ಫಿನಿಶ್ ಮಾಡಿದ್ದೀವಿ. ಈ ಮನೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ಆ್ಯಂಡ್ ಇದೇ ಥರ ಪ್ರಾಪರ್ಟೀಸ್ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಮನೆಯಲ್ಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.